ಮಾನವೀಯ ಮೌಲ್ಯಗಳು ವ್ಯಕ್ತಿಯ ವ್ಯಕ್ತಿತ್ವದ ಸಂಕೇತ. ಮಾನವೀಯ ಮೌಲ್ಯದ ಮನುಜನನ್ನು ಸಮಾಜ ಆದರಿಸುತ್ತದೆ. ಜನರು ಇಂಥವರನ್ನು ಗೌರವದಿಂದ ಕಾಣುತ್ತಾರೆ. ಮಾನವೀಯ ಮೌಲ್ಯವುಳ್ಳವನ ಬದುಕು ಆನಂದದಿಂದ ಕೂಡಿರುತ್ತದೆ. ಇಂದಿನ ದಿನಮಾನಗಳಲ್ಲಿ ಮಾನವೀಯ ಮೌಲ್ಯಗಳು ನಶಿಸುತ್ತಿವೆ. ವ್ಯಕ್ತಿ ಆಧುನಿಕತೆಯತ್ತ ಮುಖ ಮಾಡುತ್ತಿದ್ದಂತೆ ಅವನಲ್ಲಿಯ ವಿಚಾರಗಳು ಬದಲಾಗುತ್ತಿವೆ. ಕೇವಲ ತನ್ನತನಕ್ಕಾಗಿ ಮಾತ್ರ ಅವನು ತನ್ನ ಬದುಕನ್ನು ಮೀಸಲಿರಿಸಿದ್ದಾನೆ. ಹಳೆಯ ಕಾಲ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಹಸಿದವರಿಗೆ ಅನ್ನವನ್ನಿಕ್ಕುವುದು, ನೀರಡಿಸಿ ಬಂದರೆ ಅವರಿಗೆ ನೀರು ಕೊಡುವುದು, ಅವರ ಕಷ್ಟ ಸುಖಗಳನ್ನು ವಿಚಾರಿಸುವುದು, ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡಿ ಅವರ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತಿರುವುದನ್ನು ನಮ್ಮ ಹಿರಿಯರು ಮಾಡುತ್ತಿದ್ದರು. ಕಷ್ಟ ಹೇಳಿಕೊಂಡು ಬಂದವರಿಗೆ ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿ ಸಂತೈಸಿ ಕಳುಹಿಸುತ್ತಿದ್ದರು. ಆರೋಗ್ಯ ಸಮಸ್ಯೆಗಳು ಬಂದಾಗ ಇಡೀ ಬಡಾವಣೆಯವರು ಸೇರಿ ತಮ್ಮದೇ ಮನೆಯ ಸಮಸ್ಯೆ ಎಂದು ತಿಳಿದು ಪರಿಹರಿಸಲು ಶ್ರಮಿಸಿ ಪರಿಹಾರವಾದಾಗ ಸಂತಸ ಪಡುತ್ತಿದ್ದರು. ಆದರೆ ಇಂದು ಸಮುದಾಯದ ವಾತಾವರಣವೇ ಬದಲಾಗಿದೆ. ತಾನಾಯಿತು ತನ್ನ ಕುಟುಂಬವಾಯಿತು ಎನ್ನುವಂತೆ ಬಹುತೇಕರು ಬದುಕುತ್ತಿದ್ದಾರೆ. ಅಕ್ಕಪಕ್ಕದ ಮನೆಗಳಲ್ಲಿ ಯಾವುದೇ ಘಟನೆಗಳು ನಡೆದರೂ ಅವರು ಅತ್ತ ತಲೆ ಹಾಕುತ್ತಿಲ್ಲ. ದಾರಿಯಲ್ಲಿ ಹೋಗುವಾಗ ಬೇರೆ ವ್ಯಕ್ತಿ ಅಪಘಾತಕ್ಕೆ ತುತ್ತಾಗಿ ರಸ್ತೆ ಮೇಲೆ ಬಿದ್ದು ನರಳಾಡುತ್ತಿದ್ದರೂ ಅವನ ನೆರವಿಗೆ ಧಾವಿಸದೆ ವಿಡಿಯೋ ಮಾಡುತ್ತಾ ನಿಲ್ಲುತ್ತಿದ್ದಾರೆ. ತಕ್ಷಣ ಅವನಿಗೆ ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಲಾರರು. ನೆರವು ದೊರೆಯದ ಕಾರಣ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಘಟನೆಗಳು ಸಂಭವಿಸಿದ್ದಾಗ ಸ್ಥಳದಲ್ಲಿದ್ದವರು ನೆರವಿಗೆ ಬಂದು ಸಹಾಯ ಹಸ್ತ ಚಾಚುವುದೇ ಮಾನವನಲ್ಲಿರುವ ಮೌಲ್ಯಯುತ ಗುಣ. ನೆರವು ಪಡೆದಿರುವ ವ್ಯಕ್ತಿ ನೆರವು ನೀಡಿದ ವ್ಯಕ್ತಿಯನ್ನು ಮತ್ತು ನೆರವು ನೀಡಿದ ಸಂದರ್ಭವನ್ನು ತನ್ನ ಜೀವಿತದ ಅವಧಿವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಮಾನವರಾದ ನಾವುಗಳು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವೆವು. ನಮ್ಮ ಬಂಧು ಬಳಗದವರೊಂದಿಗೆ, ನೆರೆಹೊರೆಯವರೊಂದಿಗೆ ನಾವು ಮಾನವೀಯತೆಯಿಂದ ವರ್ತಿಸುತ್ತಿಲ್ಲ. ನೆರೆಮನೆಯವರು ಸತ್ತರೂ ಹೋಗಲಾರದಂಥ ಗುಣಗಳು ನಮ್ಮಲ್ಲಿ ಬಂದು ಬಿಟ್ಟಿವೆ. ನಗರದ ಬದುಕು, ಫ್ಲಾಟ್ಗಳ ವಾಸ, ಅತಿ ಆಧುನಿಕ ಜೀವನ ಶೈಲಿ, ಅಹಂಕಾರಗಳು ವ್ಯಕ್ತಿಯನ್ನು ಪಶುವನ್ನಾಗಿಸಿವೆ ಮತ್ತು ಮಾನವರಲ್ಲಿಯ ಮೌಲ್ಯಗಳನ್ನು ನುಂಗಿಬಿಟ್ಟಿವೆ. ತನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಆಸ್ಪತ್ರೆಗೆ ಸೇರಿದಾಗ ಅವರಿಗೆ ಭೇಟಿಯಾಗಿ ಮಾತನಾಡಿಸುವ ಸೌಜನ್ಯ ಸಹ ಬಹುತೇಕರು ಮಾಡದಿರುವುದು ಮಾನವೀಯ ಮೌಲ್ಯಗಳ ಅವನತಿಯ ಸಂಕೇತ. ಇಡೀ ಮಾನವ ಜನಾಂಗ ತನ್ನ ಒತ್ತಡದ ಬದುಕಿಗೆ ವಿದಾಯ ಹೇಳಿ ಮಾನವೀಯ ಮೌಲ್ಯಗಳು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ವ್ಯಕ್ತಿ ಹುಟ್ಟಿದ ಬಳಿಕ ಸಾವು ಖಚಿತ. ಹುಟ್ಟು ಸಾವಿನ ಮಧ್ಯದ ಬದುಕು ಮೌಲ್ಯಯುತವಾಗಿರಬೇಕು. ಪರರ ಏಳಿಗೆಗಾಗಿ, ಅವರ ಉಳಿವಿಗಾಗಿ ಕೈಲಾದ ಸಹಾಯ ಮಾಡುವ ಗುಣ ಎಲ್ಲರಲ್ಲಿಯೂ ಬರಲೇಬೇಕಾಗಿದೆ. ಸುಂದರ ಮಧುರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೋರ್ವರೂ ಮಾನವೀಯ ಮೌಲ್ಯಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿದೆ. ಅಂದಾಗ ಮಾತ್ರ ಪ್ರೀತಿಯ ಸೊಗಸಾದ ಸಮಾಜ ಕಾಣಲು ಸಾಧ್ಯ. ಆರ್ಥಿಕ ಸಾಮಾಜಿಕ ನಾಡು ಅಭಿವೃದ್ಧಿಯಾಗಬೇಕಾದರೆ ಮಾನವೀಯ ಮೌಲ್ಯಗಳು ಬಾಳಿನಲ್ಲಿ ತೀರಾ ಅವಶ್ಯಕ.